ಹೋಗ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಾ ಅವ್ನು ತೆಗ್ಪ ಮುಂದಕ್ಕೆ ಹಾಂ ಮುಂದಕ್ಕೆ ಸರಿ ಇಲ್ಲಿ ನೋಡಿ ಸೊ ಈ ರೀತಿ ಆಗ್ತದೆ ನನ್ನ ರಂಗೋಲಿ. ನಮ್ಮ ಮಾಮನ ಲಗ್ನದಾಗ ಹಿಂಗೆ ಮಾಡ್ದಪ್ಪ ಅಂದ್ರೆ ಬಾಜಿ ಮಾಡಕ್ಕೆ ಬಿಟ್ಟಿದ್ದೆ ನಾ ಮಕ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಫುಲ್ ತೊಟ್ಲ ಪೂಜೆ ಅಂತಂದು ಮಾಡ್ತಾರೆ. ತೊಟ್ಲ ಪೂಜೆ ಮಾಡ್ತಾರಪ್ಪ. ಕೇಳೋಂಗೆ ಆಡ್ರಿ, ಗುಣಗುಣ ಮಾಡಬೇಡ್ರಿ. ಹಸರಂಗಿ ಹಾಲ್ಗಡಗ ಕುಚಲ ಹಸರದ ಹಳಿ ಹಗ್ಗ ತಿಳಿ ತಿಳಿ ಕಟ್ಟಿದರ ಕಾಡಿ ಕಾಡಿ ಎಳತಾನ ಜೋ ಜೋ. ಫ್ರೆಂಡ್ಸ್, ಇದು ನಮ್ಮ ಮಂದಿಯೊಳಗೆ ಏನೈತಲ್ರಿಪ್ಪ, ಹಿಂಗೆ ಮದ್ವೆ ಆದ್ಮೇಲೆ ತೊಟ್ಟಿಲು ಶಾಸ್ತ್ರ ಅಂತಂದು ಮಾಡ್ತಾರೆ. ಅದನ್ನು ಆ್ಯಕ್ಚುಲಿ ನಾನು ಮಾರನೇ ದಿನ ಮಾಡೋದು ನೋಡಿದ್ದೆ. ಬಟ್ ಇವರು ಆಚಾರ ಸ್ವಾಮಿಗಳು ಜಲ್ದಿನೂ ಹೋಗ್ಬೇಕಂತ ಅನ್ನೋ ಕಾರಣಕ್ಕೆ ಹಿಂಗೆ ಈಗ ಮಾಡ್ಸಕತ್ತಾರೆ. ಸೊ ಹಂಗಾಗಿ ಇಲ್ಲೊಬ್ರು ಅಜ್ಜಿ ಏನು ಸಾಂಗ್ ಆಡತ್ತಾರಲ್ಲ, ಆ ಸಾಂಗ್ ಕೇಳಿಸ್ಕೊಂಡು ಇದನ್ನು ನನಗೆ ಸಾಂಗ್ ಬರ್ತೈತಿ. ಇದು ನಂದು ಭಾಳ ಫೇವ್ರೇಟ್ ಸಾಂಗ್ ಇದೆ. ಇಟ್ಸ್ ಒನ್ ಆಫ್ ದ ಫೇವ್ರೇಟ್ ಸಾಂಗ್ ಆಫ್ ಮೀ. ಇದೊಂದು ಮೂಲ ಜನಪದ ಸಾಹಿತ್ಯದ ಒಂದು ಜೋಗಳ ಪದ ಇದೆ. ಸೊ ಹಂಗಾಗಿ ಆ ಅಜ್ಜಿ ಅರ್ಧಂಬರ್ಧ ಹಾಡಿಲ್ಲ, ಅದು ಏನೇನೇನೋ ಅರ್ಧಂಬರ್ಧ ಹಾಡಿಲ್ಲ. ಸೊ ಇದನ್ನು ಹಾಡು ಒಂದು ಸ್ವಲ್ಪ ನನಗೆ ಬರುವಷ್ಟು ಅರ್ಧ ನಾನು ಅರ್ಧ ಹಾಡ್ತಾನಂತೆ, ಪೂರ್ತಿ ಬರ್ತೈತಿ. ಸೊ ಪೂರ್ತಿ ಬೇಡ, ಅರ್ಧ ಹಾಡ್ತಾನಂತೆ, ಕೇಳಿಸ್ಕೋರಿ. ಬಂಗಾರದ ತೊಟ್ಟಿಲ ಬೆಳ್ಳಿಯ ಸೆಡಿ ಹಗ್ಗ, ಬಂಗಾರದ ತೊಟ್ಟಿಲ ಬೆಳ್ಳಿಯ ಸೆಡಿ ಹಗ್ಗ, ಸಿಂಗಾರ ಶ್ರೀ ಕೃಷ್ಣಗ ಚಂದಾಗೆ ತೂಗಿರೆ ಜೋ ಜೋ, ಸಿಂಗಾರ ಶ್ರೀ ಕೃಷ್ಣಗ ಚಂದಾಗೆ ತೂಗಿರೆ ಜೋ ಜೋ. ಹಸರಂಗಿ ಹಾಲ್ಗಡಗ ಕುಶಲದ ನೆರಿ ಮುರಗೆ, ಹಸರಂಗಿ ಹಾಲ್ಗಡಗ ಕುಶಲದ ನೆರಿ ಮುರಗೆ, ತಿಡಿ ತಿಡಿ ಹಾಕಿದರ ಕಾಡಿ ಕಾಡಿ ಅಳತಾನ ಜೋ ಜೋ, ತಿಡಿ ತಿಡಿ ಹಾಕಿದರ ಕಾಡಿ ಕಾಡಿ ಅಳತಾನ ಜೋ ಜೋ. ಸಕ್ಕರೆ ಪಾಯಸ ಬಳದು ಬಟ್ಟಲ ತುಂಬಿ, ಸಕ್ಕರೆ ಪಾಯಸ ಬಳದು ಬಟ್ಟಲ ತುಂಬಿ, ತುತ್ತ ಮಾಡಿ ಉಣಿಸಿದರ ಹಠ ಮಾಡಿ ಅಳತಾನ ಜೋ ಜೋ, ತುತ್ತ ಮಾಡಿ ಉಣಿಸಿದರ ಹಠ ಮಾಡಿ ಅಳತಾನ ಜೋ ಜೋ. ಗಂಧಾವತೈದು ಬಳಿದು ಬಟ್ಟಲ ತುಂಬಿ, ಗಂಧಾವತೈದು ಬಳಿದು ಬಟ್ಟಲ ತುಂಬಿ, ತಿಳಿ ತಿಳಿ ಹಚ್ಚಿದರ ಕಾಡಿ ಕಾಡಿ ಅಳತಾನ ಜೋ ಜೋ, ತಿಡಿ ತಿಡಿ ಹಚ್ಚಿದರ ಕಾಡಿ ಕಾಡಿ ಅಳತಾನ ಜೋ ಜೋ. ಕಂಚಿನ ಬಟ್ಟಲ ಮಿಂಚೆನ್ನಿ ತಕ್ಕೊಂಡು, ಕಂಚಿನ ಬಟ್ಟಲ ಮಿಂಚೆನ್ನಿ ತಕ್ಕೊಂಡು ನನಗೆ ಬರ್ತದೆ ಆ್ಯಕ್ಚುಲಿ ಯಾರು ಆಡ್ಬೇಕಂದ್ರೆ. ಕಂಚಿನ ಬಟ್ಟಲ ಮಿಂಚೆನ್ನಿ ತಕ್ಕೊಂಡು, ತಿಕ್ಕಿ ತಿಕ್ಕಿ ಹಚ್ಚು, ತಿಕ್ಕಿ ತಿಕ್ಕಿ ಹಚ್ಚಿದರ ಬಿಕ್ಕಿ ಬಿಕ್ಕಿ ಅಳತಾನ ಜೋ ಜೋ. ಸೊ ದಿಸ್ ಇಸ್ ವಾಟ್ ಜೋಗುಳ ಪದ. ಸೊ ನಿಮ್ಗೆ ಹಾಡು ಇಷ್ಟ ಆತಂತೆ ಅನ್ಕೊಂಡ್ರಿ. ಸೊ ಈ ಹಾಡು ಏನೈತಲ್ಲ, ಇದು ಮೂಲ ಜನಪದ ಸಾಹಿತ್ಯದ ಒಂದು ಹಾಡು, ಜೋಗುಳ ಪದ ಇದೆ. ಸೊ ಹಂಗಾಗಿ ಇದು ಜನಪದ ಸಾಹಿತ್ಯದ ಬಗ್ಗೆ ನಾ ಭಾಳಷ್ಟು ಅಧ್ಯಯನ ಮಾಡಿದ್ದೆ. ಒಂದಾನೊಂದು ಕಾಲದಾಗ ನಾ PUC ಅಲ್ಲ ಡಿಗ್ರಿ ಇದ್ದಾಗ ಭಾಳ ಅಭ್ಯಾಸ ಮಾಡಿದ್ದೆ. ಜನಪದ ಸಾಹಿತ್ಯದ ಬಗ್ಗೆ ನಾನು ಒಂದು ಪುಸ್ತಕ ಬರೆಯಾಕತ್ತಿದ್ದೆ. ಸೊ ಅವಾಗ ಸಂಗ್ರಹ ಮಾಡುವಾಗ ಸಿಕ್ಕಂಥ ಹಾಡು ನನಗಿದೆ ಜನಪದ ಸಾಹಿತ್ಯದ. ಅದು ಮೂಲ ಜನಪದ ಸಾಹಿತ್ಯದ ಒಂದು ಹಾಡು. ಸೊ ಒಂದು ಸೋಬಾನ್ ಪದ ಅಲ್ಲಿದೆ, ಜೋಗುಳ ಪದ. ಅದಕ್ಕೆ ಏನಪ್ಪ ಇವ ಇದನ್ನು ಹಾಡ್ತಾನೇನು, ಸೋಬಾನ್ ಪದನೂ ಹಾಡ್ತಾನೇನು ಅಂತ ಅನ್ಬೋದು. ಸೊ ನಾನು ಸಾಹಿತ್ಯ ಅಂತಂತಂದ್ರೆ ನಾ ಏನು ಪುಸ್ತಕ ಬರಿತೇನಲ್ಲ, ಸಾಹಿತ್ಯದ ಪುಸ್ತಕ ಬರೆಯುವಾಗ ಒಂದು ಸ್ವಲ್ಪ ಸಾಹಿತ್ಯವನ್ನು ಓದ್ಕೊಂಡು, ಇದು ಮೂಲ ಜನಪದ ಸಾಹಿತ್ಯವನ್ನು ಓದುವಾಗ ಸಿಕ್ಕಂಥ ಒಂದು ಹಾಡು. ಸೊ ನಾನು ಕಲಿತು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೇನೆ. ಐ ಲರ್ನ್ ದಿಸ್ ಸಾಂಗ್ ವೆನ್ ಐ ವಾಸ್ ಇನ್ ಡಿಗ್ರಿ. ಸೊ ನಿಮ್ಗೆ ಇಷ್ಟ ಆತಂತೆ ಅನ್ಕೊಂಡೇನೆ. ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಏನಾಯ್ತಂತ ಹೇಳಿ ನೋಡ್ಕೊತ ಹೋಗ್ರಿ. ಸೊ ಈಗ ಅತ್ಯಾಗ ಹೆಸರಿಡ್ತಾರೆ. ಈಗ ರಿಚುವಲ್ ನಡಕತ್ತೈತಿ. ಹುಡಿ ತುಂಬಿನ ಮಾಡ್ಬೇಕಲ್ಲ ಅದನ್ನು. ಸೊ
ಸಪ್ಲಾಬೇಕ ಅಲ್ಲ ಕಣ್ಣಿ ಹೋಗುತ್ತಾನು ಹುಡುಗ ಅತ್ತೆಗಾರ್ಯ ನಮ್ಮ ಅಕ್ಕ ತಂಗಿ ರಾಣಿ ಅಕ್ಕ ಅಂತೇಳಿ ಈಗೇನು ತೊಟ್ಲಾಗ ಹಾಕೇನು ತೋಗಿದ್ರಲ್ಲ ಅದು ಶೋಭನ್ ಕಾರ್ಯ ಅಂತ ಮಾಡ್ತಾರೆ. ಶೋಭನ್ ಕಾರ್ಯ ಅಲ್ಲ ಏನೋ ಅಂತಾರೆ ಅದಕ್ಕೆ. ಐ ಡೋಂಟ್ ರಿಮೆಂಬರ್ ದಟ್ ಎಕ್ಸಾಕ್ಟ್ ವರ್ಡ್ ನಂಗೆ ಅದು ಬಟ್ ನೆನಪಿಗಿಲ್ಲ. ಅದನ್ನು ಮದುವೆ ಆದ ಮರನೇ ದಿನ ಏನೋ ಹಿಂಗೆ ಮಾಡ್ತಾರೆ ಅದನ್ನು ಬೆಳಗ್ಗೆ ಏನು ರಾತ್ರಿ ಮಾಡ್ತಾರೋ. ಆ್ಯಂಡ್ ಇನ್ನೊಂದು ಈಗ ಗೋಧಿ ಉಡಕ್ಕಿ ಅಂತ ಹಾಕತ್ತಾರೆ. ಸೊ ಅದು ಗೋಧಿ ಉಡಕ್ಕಿನ ಸಂಜೆ ಮುಂದೆ ಹಾಕೋದು ನಾನು ನೋಡಿದ್ದೆ. ಬಟ್ ಇವರು ಆಚಾರ ಸ್ವಾಮಿಗಳು ಪ್ರತಿಯೊಂದೂ ಈಗ ಮಾಡಿ ಮನೆಗೆ ಹೊಂಟ್ಬಿಟ್ಟಾರೆ. ಸೊ ಹಂಗಾಗಿ ಗೋಧಿ ಉಡಕ್ಕಿನೂ ಈಗ ಹಾಕತ್ತಾರೆ ರೀ. ನಾ ಪೂಜೆ ಎಲ್ಲ ತೋರಿಸಿದ್ದೆಲ್ಲ ಕಾಣ್ತೈತಿ. ಬಹುಶಃ ತೋರಿಸಿದ್ನಿ ಏನೋ ಗೊತ್ತು, ಒಟ್ಟು ನೆನಪಿಗಿಲ್ಲ. ಪೂಜೆ ಈ ರೀತಿ ಆಗಿತ್ತು. ಇದು ಗೋಧಿ ಉಡಕ್ಕಿ ಹಾಕುವಂಥ ಕಾರ್ಯ ನಡೀತದೆ. ನಮ್ಮ ಕಾಕು ಎಲ್ಲ ಕಡೆ ಮುಂದಿದ್ದ ಬಿಡ್ತಾ. ಆ್ಯಕ್ಟಿವ್ ಗರ್ಲಕ್ಕೆ ಸಾರಿ ಆ್ಯಕ್ಟಿವ್ ವುಮೆನ್. ಅಂಡ್ ಇಲ್ಲಿ ನೋಡ್ರಿ ಮೇನ್ ಇದಲ್ಲ, ಇದು ಇಟ್ಸ್ ಓನ್ಲಿ ಫಾರ್ ಯೂಟ್ಯೂಬ್ ಚಾನಲ್. ಮೇನ್ ಇರೋದು ಅಲ್ಲಿ ವಿಡಿಯೋ. ಸೀರಿಯರ್ ಹಿಡೀರಿ ಗೋಧಿ ಉಡಕ್ಕಿದ್ದು. ಇಲ್ಲಿ ಕಾಣ್ತಾರಲ್ಲ ಇವ್ರು ಅವ್ರ ಮಮ್ಮಿ, ನಮ್ಮ ಅಣ್ಣರ ಮಮ್ಮಿ. ಸೊ ಆಚಾರ ಸ್ವಾಮಿಗಳೆಲ್ಲ ಗಂಟು ಮುಟ್ಟೆ ಕಟ್ಕೊಳಕತ್ರೆ ನೋಡೋದ ಚೀಲ ತುಂಬ್ಕೊಳಕಲ್ಲ ನಾನು. ಸೊ ಇಲ್ಲಿ ಮದುಮಕ್ಕಳಿಗೆ ನಾಷ್ಟ ಹಾಕ್ಕೊಟ್ಟನ್ರಿ. ಇಲ್ಲಿ ನಾಷ್ಟ ಆಯ್ತಲ್ಲ. ಸೊ ನಾಷ್ಟ ಹಾಕ್ಕೊಟ್ಟತಿ. ಈಗ ಅವ್ರು ಹೊಕ್ಕಾರ ಅಂತ ರೆಡಿಯಾಗಿ ಹಾಕ ನಾವು ಹೋಗ್ಬೇಕು. ಈಗ ಮ್ಯಾಲೆ ಹೋಗಿ ನಾವು ಡ್ರೆಸ್ಸಿಂಗ್ ಮಾಡಿಬಿಡ್ಬೇಕು. ನಮ್ಮ ಕಾಕು ನಾಷ್ಟ ಮಾಡ್ತಾರಂತೆ. ನಿಮ್ಮ ಕಾಕು ನಾಷ್ಟ ಮಾಡ್ತೀನ ಬಾ.